ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ಕೂಡ ಜೈ ಹಿಂದ್. ಕೆ ಪಿ ಎಸ್ ಸಿಯಲ್ಲಿ ಪಿ ಡಿ ಒ ಹುದ್ದೆಗಳನ್ನ ಕರೀತಾರೆ. ಪಿ ಡಿ ಒ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಅಂತ ಹೇಳಿದ ಆ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಬಹುದು, ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತೆ, ಹುದ್ದೆಯ ಸಂಖ್ಯೆಗಳು ಎಷ್ಟದಾವು, ಮತ್ತು ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗ ಸ್ಟಾರ್ಟ್ ಆಗೈತಿ, ಅದ್ರದ್ದು ಫೀಸ್ ಎಷ್ಟು ಇರ್ತೈತಿ, ಮತ್ತು ಅದ್ರ ಬಗ್ಗೆ ಏನೋ ನಿಮಗೆ ಡೌಟ್ಸ್ಗಳಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆದಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಪಿ ಡಿ ಒ ಬಗ್ಗೆ ಭಾಳಷ್ಟು ಜನ ಕಾಯ್ತಾ ಇದ್ರಿ, ಸ್ಟಡಿ ಮಾಡ್ತಾ ಇದ್ರಿ. ಯಾಕಂದ್ರೆ ಭಾಳ ದಿನ ಆಯ್ತು ಸ್ಟಡಿ ಮಾಡೋಕತ್ತಿ, ಅವಾಗ ಕರೀತಾರ ಇವಾಗ ಕರೀತಾರ. 2 ವರ್ಷ ಆಯ್ತು ಪಿ ಡಿ ಒ ಕರೀತಾರ ನೋಟಿಫಿಕೇಶನನ್ನು ಮಾಡ್ತಾರೆ, ಶಬ್ದ ಮಾಡ್ತಾರೆ ಅಂತ ಹೇಳಿಸಿದ ಸಾಕಷ್ಟು ಜನ ಸ್ಟಡಿಯನ್ನು ಮಾಡ್ತಾ ಇದ್ರಿ. ಮಾಡಿದ್ದಕ್ಕೂ ನೀವೇನು ಸ್ಟಡಿ ಮಾಡ್ತಾ ಇರಲ್ಲ, ಅದು ನಿಮ್ಗೆ ಒಳ್ಳೆಯದೇ ಆಯಿತು. ಈಗಲೇನೇ ನಿಮ್ಗೆ ನೋಟಿಫಿಕೇಶನನ್ನು ಮಾಡಿದಾರ, ಎಲ್ಲ ಕೂಡ ಗೊತ್ತಾಗಿದೆ. ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಯಾವಾಗ ಸ್ಟಾರ್ಟ್ ಆಗಿದೆಯಪ್ಪ ಅಂತಂದ್ರೆ ನಿಮಗೆ ಕ್ಲಿಯರಾಗಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ನನ್ನ ತಿಳಿದ ಮಟ್ಟಿಗೆ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಎಲ್ಲ ಕೂಡ ಕ್ಲಿಯರಾಗಿ ನಿಮ್ಗೆ ಡೌಟ್ಗಳು ಕ್ಲಿಯರ್ ಆಗ್ತವೆ. ಟೋಟಲಾಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 247 ಹುದ್ದೆಗಳನ್ನ ಕರೆದಿದ್ದಾರೆ. ಎಷ್ಟಪ್ಪ ಅಂತಂದ್ರೆ 247 ಹುದ್ದೆಗಳು ಹೈದರಾಬಾದ್ ಕರ್ನಾಟಕದವರಿಗೆ. ನೋಡ್ಕೊಡ್ರಿ ಎಷ್ಟು ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಅಲ್ಲೆಲ್ಲ. ಹೈದರಾಬಾದ್ ಕರ್ನಾಟಕದವರಿಗೆ 97 ಪೋಸ್ಟ್ಗಳು ಸಪ್ರೇಟಾಗಿ ಇದಾವೆ. 97 ಪೋಸ್ಟ್ಗಳಿಗೆ ಅವರಷ್ಟು ಹಾಕ್ಬೋದು, ನಾವು ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇಲ್ಲ. ನಾನ್ ಎಚ್.ಕೆ.ದವರ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ನಾನ್ ಎಚ್.ಕೆ.ದಲ್ಲಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 150 ಹುದ್ದೆಗಳು ನಾನ್ ಎಚ್.ಕೆ.ದಲ್ಲಿ ಇದಾವೆ. ಎಷ್ಟಪ್ಪ ಅಂತಂದ್ರೆ 150 ಹುದ್ದೆಗಳು ನಾನ್ ಎಚ್.ಕೆ.ದಲ್ಲಿ ಕರೆದಿದ್ದಾರೆ. ನೆಕ್ಸ್ಟ್ ಅದೇ ಥರನಾಗಿ ನಿಮ್ಗೆ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟು ಅದಪ್ಪ ಅಂದ್ರೆ 247 ಹುದ್ದೆಗಳು ಇದರಲ್ಲಿ ಅದು. ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತೆ, ಇದಕ್ಕೆ ಅರ್ಹತೆ ಏನು ಬೇಕಾಗುತ್ತಪ್ಪ ಅಂತಾರೆ, ಎನಿ ಡಿಗ್ರಿ ಯಾವುದೇ ಒಂದು ಪದವಿಯನ್ನು ಮುಗಿಸಿದ್ರೆ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಬಿ ಎ ಆಗಿರ್ಬೋದು, ಬಿ ಎಸ್ ಸಿ ಆಗಿರ್ಬೋದು, ಬಿ ಕಾಮ್ ಆಗಿರ್ಬೋದು, ಬಿ ಎ ಆಗಿರ್ಬೋದು, ಯಾವುದೇ ಒಂದು ನೀವು ಪದವಿಯಲ್ಲಿ ಉತ್ತೀರ್ಣರಾಗಿದ್ದರೆ ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಿಲಿಟಿ ಆಗ್ತೀರಿ. ಅರ್ಜಿ ಸಲ್ಲಿಸಲು ನಿಮ್ಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳು ಏನು ಬೇಕಾಗಿರ್ತಾವಪ್ಪ ಅಂತಂದ್ರೆ ಅದನ್ನು ಕೂಡ ನಾನು ನಿಮ್ಗೆ ಇದರಲ್ಲಿ ಈ ಹುದ್ದೆಗೆ ಸ್ಯಾಲ್ರಿ ಎಷ್ಟು ಇರ್ತೈತಿ, ಫಸ್ಟ್ ಆಫ್ ಆಲ್ ನೀವು ಕೇಳ್ತಿರ್ತಬೋದು ಸ್ಯಾಲ್ರಿ ಎಷ್ಟು ಇರ್ತೈತಿ ಇದಕ್ಕೆ ಅಂತ ಹೇಳಿ ನೋಡ್ಕೋಬೋದು. ನಿಮ್ಗೆ ಬೇಸಿಕ್ ಫಸ್ಟ್ಗೆ ನಿಮ್ಮ ಸ್ಟಾರ್ಟಿಂಗ್ ಪೇಮೆಂಟ್ ಎಷ್ಟು ಇರ್ತಪ್ಪ ಅಂದ್ರೆ 37,900 ಎಷ್ಟಪ್ಪ ಅಂತಾರೆ 37,900 70,850 ನಿಮ್ಗೆ ಪೇಮೆಂಟ್ ಇರ್ತೈತಿ. ನೀವು ಪಿ ಡಿ ಒದಲ್ಲಿ ಪ್ರಮೋಷನ್ ಎಕ್ಸಾಮ್ ಬರ್ಬೋತಾ, ಪ್ರಮೋಷನ್ ಕೂಡ ಆಗ್ಬೋದು. ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತೈತಿ ಅದನ್ನು ಕೂಡ ನಾನು ತಿಳಿಸ್ತೀನಿ. ನೋಡ್ಕೊಡ್ರಿ ಎಷ್ಟು ಫೀಸ್ ಇರ್ತೈತಿ, ಯಾವ ಕಾಸ್ಟಿಗೆ ಎಷ್ಟು ಅಂತ ಹೇಳಿ ಇಲ್ಲಿ ನೋಡ್ಕೋಬೋದು. ಅರ್ಜಿ ಸಲ್ಲಿಸುವ ದಿನಾಂಕ ನೋಡ್ಕೊಡ್ರಿ 15ರಿಂದ ಏಪ್ರಿಲ್ ಇದೇ ತಿಂಗಳ 15ನೇ ತಾರೀಕು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಜನ ಯಾಕಂದ್ರೆ ನೋಟಿಫಿಕೇಶನ್ ಮಾಡಿಕೇಶನ್ ಅಪ್ಲೈ ಲಿಂಕನ್ನು ಕೊಟ್ಟಿದ್ದಿಲ್ಲ, ಅಪ್ಲೈ ಲಿಂಕನ್ನು ಸ್ಟಾರ್ಟ್ ಮಾಡಿದಿಲ್ಲ, ಈಗಾಗಲೇ ಸ್ಟಾರ್ಟ್ ಆಗಿದೆ. 15ನೇ ತಾರೀಕಿಗೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಲಿಂಕ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಕೊನೆಯ ದಿನಾಂಕ ಯಾವಪ್ಪ ಅಂತಂದ್ರೆ ಮೇ 15ಕ್ಕೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೊನೆಯಾಗುತ್ತೆ. ಆ ಪರೀಕ್ಷೆ ಯಾವಾಗ ಬರ್ಬೋದು, ಈ ಅಪ್ಲಿಕೇಶನ್ ಹಾಕಿದ ನಂತರ ನಾವು ಯಾವಾಗ ಎಕ್ಸಾಮನ್ನು ಬರೀಬೋದು ನೋಡ್ಕೊಡ್ರಿ. ಒಳ್ಳೆಯ ಅಪರ್ಚುನಿಟಿ ಐತಿ, ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಹಾಕ್ಬೋದು. ಯಾಕಂದ್ರೆ ನಿಮ್ಮ ಆ ಡಿಸ್ಟಿಕ್ನಲ್ಲೇ ನೀವು ಜಾಬ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಭಾಳಷ್ಟು ಇರ್ತೈತಿ. ನಿಮ್ಮ ಪಂಚಾಯತಿಯಲ್ಲಿ ಗೊತ್ತಿರ್ಬೋದು ನಿಮಗೆ, ಒಳಗಡೆ ಒಬ್ಬರು ಆಫೀಸರ್ ಕುಂತಿರ್ತಾರ, ಪಿ ಡಿ ಒ ಅಂತ ಹೇಳಿಕೆಶಂದ ಅವರೇ ಅದೇ ಹುದ್ದೆ ಇದು. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸನ್ನು ಹೇಳ್ತೀನಿ ನೋಡ್ಕೊಡ್ರಿ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಎಷ್ಟಪ್ಪ ಅಂದ್ರೆ 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಎಷ್ಟಪ್ಪ ಅಂತಂದ್ರೆ 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಅದೇ ಥರನಾಗಿ ಪ್ರವರ್ಗ 2A 2B 3A 3B ಇವೆಲ್ಲ ಸೇರಿಸಿಕೆಶಂದ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಎಷ್ಟಪ್ಪ ಅಂತಂದ್ರೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ನೆಕ್ಸ್ಟ್ ಅದೇ ಥರನಾಗಿ ಮಾಜಿ ಸೈನಿಕರು ಯಾರಾದರೂ ಇದ್ದರೆ ಅವರಿಗೆ ಕೇವಲ 50 ರೂಪಾಯಿ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಇರ್ತದೆ. ಎಷ್ಟಪ್ಪ ಅಂತಂದ್ರೆ 50 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಮತ್ತು ಅದೇ ಥರನಾಗಿ SC ST ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳು ಯಾರಾದರೂ ಇದರಲ್ಲಿ ಇದ್ದರೆ ಹಾಕ್ಬೇಕು ಅನ್ಕೊಂಡಿದ್ರೆ ಅವರಿಗೆ ಯಾವುದೇ ಥರನಾಗಿ ಫೀಸ್ ಇರೋದಿಲ್ಲ. ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡ್ತೀವಲ್ಲ ಆ ಫೀಸ್ ಇದರಲ್ಲಿ ಕಟ್ಟೋಕ್ಕೆ ಅವರಿಗೆ ಇರೋದಿಲ್ಲ. ಅವರು ಫ್ರೀಯಾಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಇದರಲ್ಲಿ ವಯೋಮಿತಿ ಎಷ್ಟು ಇರ್ತೈತಿ, ಇದನ್ನು ಹಾಕಬೇಕಾದ್ರೆ ವಯೋಮಿತಿ ಎಷ್ಟು ಆಗಿರಬೇಕು, ಕನಿಷ್ಠ 18 ವರ್ಷ ಆಗಿರಬೇಕು.
ಎಷ್ಟಪ್ಪ ಅಂತಂದ್ರೆ ಕನಿಷ್ಠ 18 ವರ್ಷ ಆಗಿರಬೇಕು. ನೋಡ್ಕೋಬಹುದು. ಸಾಮಾನ್ಯ ಅಭ್ಯರ್ಥಿಗಳು ಜನರಲ್ದವ್ರು ಯಾರಾದರೂ ಇದ್ರೆ ನಿಮ್ಗೆ 35 ವರ್ಷದ ಒಳಗಡೆ ನೀವು ಇರಬೇಕು. ಎಷ್ಟಪ್ಪ ಅಂತಂದ್ರೆ 35 ವರ್ಷದ ಒಳಗಡೆ ಇರಬೇಕು. ಅದೇ ತರನಾಗಿ 2A 2B 3A 3Bದವ್ರು ಯಾರಾದರೂ ಇದ್ರೆ ಗರಿಷ್ಠ ನೀವು 38 ವರ್ಷದ ಒಳಗಡೆ, ನಿಮ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನ ಇದರಲ್ಲಿ ಕೊಟ್ಟಿದ್ದಾರೆ. 38 ವರ್ಷದ ಒಳಗಡೆ ನೀವು ಇರಬೇಕಾಗುತ್ತೆ. ಅದೇ ತರನಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಯಾರಾದರೂ ಇದ್ರೆ 40 ವರ್ಷದ ಒಳಗಡೆ ಇದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಎಲಿಜಿಬಿಲಿಟಿ ಆಗ್ತೀರಿ. ಸೊ ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೋಬಹುದು. ಜನರಲ್ ನಾಲೆಜ್ ಮತ್ತು ಕಮ್ಯುನಿಕೇಶನ್ ಅಂತ ಸೆಕ್ಷನ್ ಬರ್ತೈತಿ. ನೀವು ಎಕ್ಸಾಮ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಓದಿರ್ತೀರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತಾ. ಪ್ರತಿ ಪತ್ರಿಕೆಯಲ್ಲಿ 100 ಪ್ರಶ್ನೆಗಳಿರ್ತಾವೆ. ಅಂದ್ರೆ 100 ಪ್ರಶ್ನೆ ಪತ್ರಿಕೆಗಳಿರ್ತಾವೆ ಅಷ್ಟೇ. ಪ್ರತಿ ಪತ್ರಿಕೆಯಲ್ಲಿ 100 ಪ್ರಶ್ನೆಗಳು ಅಂದ್ರೆ 100 ಕ್ವಶನ್ಸ್ಗಳು ಅದರಲ್ಲಿ ಇರ್ತಾವೆ. ನೆಕ್ಸ್ಟ್ 2 ಪತ್ರಿಕೆಯಲ್ಲಿ 200 ಅಂಕಗಳ ಇದರಲ್ಲಿ ಇರ್ತಾವೆ. ಟೋಟಲ್ ಆಗಿ ನೆಗೆಟಿವ್ ಕೂಡ ಇದಕ್ಕೆ 0.25 ಇರ್ತೈತಿ. ಸೊ ನೀವು ಆಲ್ಮೋಸ್ಟ್ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಈ ಶಾರ್ಟ್ ಅಂಡ್ ಸ್ವೀಟ್ ಆದಂಥ ಮಾಹಿತಿಯನ್ನು ನಿಮ್ಗೆ ನೀಡೋಕೆ ಬಂದಿದ್ದೀನಿ. ಸೊ ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಸಂಪೂರ್ಣವಾದಂಥ ಮಾಹಿತಿನ ನೋಡ್ಕೋಬೇಕು ಅಂದ್ಕೊಂಡಿದ್ರೆ ನೀವು ಆ ವೆಬ್ಸೈಟ್ನಲ್ಲಿ PDF ಇದೆ. ಆ PDF ಅನ್ನು ಡೌನ್ಲೋಡ್ ಮಾಡ್ಕೊಂಡು ಸಂಪೂರ್ಣವಾದಂಥ ಮಾಹಿತಿ ನಿಮ್ಗೆ ಅಲ್ಲಿ ತಿಳಿತಾ ಹೋಗ್ತೈತಿ. ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್, ಏಜ್ ಮತ್ತು ಎಕ್ಸಾಮ್ ಫೀಸ್ ಎಷ್ಟು ಇರ್ತೈತಿ, ಎಕ್ಸಾಮ್ ಯಾವಾಗಿರುತ್ತೆ ಅಂತ ತಕ್ಷಣ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮ್ಗೆ. ಇದರಲ್ಲಿ ಇನ್ನೂ ಏನೋ ಮಾಹಿತಿ ನಿಮ್ಗೆ ಬಂದ್ರೆ ನಾನು ಅದ್ರ ಬಗ್ಗೆ ನಿಮ್ಗೆ ಎನಿ ಟೈಮ್ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ಸೊ ಯಾರಾದ್ರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ನಾವು ಕೊಡುವಂಥ ಮಾಹಿತಿ ನಿಮ್ಗೆ ಸರಿ ಅನಿಸಿದ್ರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಸೊ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಕೊಡುವಂಥ ಇನ್ಫಾರ್ಮೇಷನ್ ಸೊ ಬರ್ತಾ ಇರ್ತಾವೆ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.